ಈಗಾಗಲೇ ತುಮಕೂರಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿದ್ರೆ ಮತ್ತೊಂದು ಕಡೆ ಯಾವುದಕ್ಕೂ ಹೆದರದೆ ದೊಣ್ಣೆ ಹಿಡಿದು ನಿಂತ್ಕೊಳ್ಳಬೇಕು ಅಂತ ಹೇಳಿ ಮಾಜಿ ಶಾಸಕ ಸುರೇಶ್ ಗೌಡ ಈಗಾಗಲೇ ಹೇಳಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈಗ ಸುರೇಶ್ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ನೀವು ಹೇಳಿರುವಂತಹ ಹೇಳಿಕೆ ಅಥವಾ ಒಂದು ಮಾತನಾಡಿರುವಂತಹ ಭಾಷಣ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಒಂದಷ್ಟು ಪದ ಪ್ರಯೋಗ ನೀವು ಮಾಡಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಗೌರಿಶಂಕರ್ ಈಗ ಮುಂದಾಗಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ನನಗೆ ಸರಿಯಾಗಿ ಕೇಳಿಸ್ತಿಲ್ಲಮ್ಮ ನೀವು ಹೇಳಿದ್ದು. ನಿಮ್ಮ ಬಗ್ಗೆ ಈಗ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಗೌರಿಶಂಕರ್ ಮುಂದಾಗಿದ್ದಾರೆ. ನೀವು ಮಾತ್ರ ದೊಣ್ಣೆಯನ್ನ ಹಿಡ್ಕೊಂಡು ಹೋಗಿ ಅವರಿಗೆ ಜೆಡಿಎಸ್ ನವರು ಮೋಸ ಮಾಡ್ತಾರೆ, ಅದರ ಜೊತೆಗೆ ನೀವು ಅವ್ರು ಬಂದ್ರೆ ಮಾತನಾಡೋದಕ್ಕೆ ಬಿಡಬೇಡಿ, ನನ್ನ ಮಕ್ಕಳು ಜೆಡಿಎಸ್ ನವರನ್ನ ಹೆದರಿಸಬೇಕು ಅನ್ನುವಂತ ರೀತಿಯಲ್ಲಿ ನೀವು ಮಾತನಾಡಿರೋದು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿಶಂಕರ್ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಹೊರಟಿದ್ದಾರೆ. ಮೇಡಮ್, ಒಂದಲ್ಲ 100 ಕಂಪ್ಲೇಂಟ್ ಕೊಡ್ಲಿ, ನಾವ್ ಎದುರಿಸೋದು ದೇವೇಗೌಡರನ್ನ. ಮೇಡಮ್, ನಾವು ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅನ್ನೋದು ನಮ್ಮ ಒಂದೇ ಒಂದು ಅಭಿಲಾಷೆ. ಆ ಸಂದರ್ಭದಲ್ಲಿ ಎಂಡ ಕುಡ್ಸೋದು, ಸೀರೆ ಹಂಚೋದು, ಮೂಗ್ ಬಸ್ ಕೊಡೋದು, ದುಡ್ಡು ಹಂಚೋದು, ಜಾತಿ ಮಾಡಿದ್ರೆ ಯಾರಿಗೂ ಎದುರಲ್ಲ ಮೇಡಮ್. ನಿಂತ್ಕೊಂಡು ಎದುರಿಸ್ತೀವಿ. ಪೊಲೀಸ್ನವರು ಅವ್ರ ಜೊತೆ ಇದ್ದಾರೆ, ಅಧಿಕಾರಿಗಳು ಅವ್ರ ಜೊತೆ ಇದ್ದಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ದೂರ ಕೊಡ್ತೀವಿ. ಫಸ್ಟ್ ಅತ್ಯಂತ ಸೂಕ್ಷ್ಮ ಮತಗಟ್ಟೆಗಳು ಇವು, ಅತ್ಯಂತ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಮಾತನಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ ಅಂತ ಹೇಳಿ? ಖಂಡಿತ ನಾನು ಮಾತಾಡೋದು 100ಕ್ಕೆ 100 ತಪ್ಪಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ಮೇಡಮ್. ನಾನು ವಾಪಸ್ ನಾನು ಹೇಳಿದ ಸತ್ಯ. ನಾವು ಮಾಡೋದಿಲ್ಲ, ಆದರೆ ಗೂಂಡಾಗಿರಿ ಮಾಡಿ ಇಲ್ಲಿ ಕೊಡ್ಲಿಲ್ಲ. ಆಕ್ರೋಶ ನಮಗೆ, ಅದಕ್ಕೆ ನಾವು ಹೇಳಿದ್ದೇವೆ ಸರ್ ನಮ್ಮ ಕಾರ್ಯಕರ್ತರಿಗೆ. ನೀವು ಪ್ರವೋಕ್ ಮಾಡುವಂತಹ ರೀತಿಯಲ್ಲಿ ಮಾತನಾಡಿದಿರಿ, ಪ್ರವೋಕ್ ಗೊಳಿಸುವಂತಹ ಪದ್ಧತಿ ಮಾತಾಡಿದ್ದೀರಮ್ಮ. ಪ್ರವೋಕ್ ಮಾಡೋದು ಬೇರೆ, ಅದು ಪ್ರವೋಕ್ಗೂ ಅದಕ್ಕೆ ಸಂಬಂಧ ಇಲ್ಲ. ನಾವು ನಮ್ಮ ಕ್ಷೇತ್ರವನ್ನ ರಕ್ಷಣೆ ಮಾಡ್ಕೋಬೇಕು ಗೂಂಡಾಗಿರಿಯಿಂದ ಮತ್ತೆ ದುಡ್ಡಿನಿಂದ, ಎಣ್ಣೆಯಿಂದ ಅಂತ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ನಾನು ಅದಕ್ಕೆ ಈಗಲೂ ಬದ್ಧನಾಗಿದ್ದೇನೆ. ಓಕೆ, ಹಾಗಾಗಿ ಈ ಮಾತನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ನೀವು? ನಾನು ಯಾಕೆ ತಗೊಳ್ಳೋಣಮ್ಮ, ನಾನು ಹೇಳಿರೋ ಸತ್ಯನೇ ಅಲ್ಲ. ಅಲ್ಲಿ ಏನ್ ನಡೀತು ಚುನಾವಣೆ ನನಗೆ ಗೊತ್ತಿದೆ. ಆ ಚುನಾವಣೆ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಓಕೆ, ಧನ್ಯವಾದಗಳು ಸುರೇಶ್ ಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.